ಹೇ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ತುಂಬಾ ಜನ ಬಂದು SSLC ವಿದ್ಯಾರ್ಥಿಗಳು ಬ್ರೋ ಇವಾಗ SSLC ಎಕ್ಸಾಮ್ ನಲ್ಲಿ ನಾನು ಫೇಲ್ ಆಗ್ಬಿಟ್ಟಿದ್ದೀನಿ, 5 ಸಬ್ಜೆಕ್ಟ್ 6 ಸಬ್ಜೆಕ್ಟ್. ಇವಾಗ ಎಕ್ಸಾಮ್ 2 ಇದೆ ಅಲ್ವಾ, ಎಕ್ಸಾಮ್ 3 ಇದೆಯಾ, ಎಕ್ಸಾಮ್ 2ನೇ ಲಾಸ್ಟ್ ಅಂತ ಹೇಳ್ಬಿಟ್ಟು ಒಂದು ಕ್ವಶನ್ ಕೇಳಿದ್ದಾರೆ. ಮತ್ತೆ ಇನ್ನೊಂದು ಎಕ್ಸಾಮ್ 2 ನಲ್ಲಿ ಯಾವ ತರ ಅಂದ್ರೆ ಸಪ್ಲಿಮೆಂಟರಿ ಎಕ್ಸಾಮ್ ನಲ್ಲಿ ಏನಾದ್ರು ಸ್ಟ್ರಿಕ್ಟ್ ಇರುತ್ತಾ, ವ್ಯಾಲ್ಯೂಯೇಷನ್ ಅನ್ನುವಂಥದ್ದು ಯಾವ ತರ ಮಾಡ್ತಾರೆ, ಮತ್ತೆ ಎಕ್ಸಾಮ್ ಸೆಂಟರ್ ಸೇಮೇ ಇದೆಯಾ, ಮತ್ತೆ ಆಲ್ ಟಿಕೆಟ್ ನಾವು ಎಲ್ಲಿ ಇಸ್ಕೋಬೇಕು, ಪ್ರತಿಯೊಂದನ್ನು ಕೂಡ ಇವತ್ತಿನ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಮತ್ತೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂತ ಒಂದು ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮರಿಬೇಡಿ. ಸೊ ಮೊದಲನೇದಾಗಿ ಒಂದ್ ವೇಳೆ ನೀವೇನ ಇನ್ನ ಓದ್ತಿದ್ದೀರಾ, ಪಾಸಿಂಗ್ ಪ್ಯಾಕೇಜ್ ಅವಶ್ಯಕತೆ ಇದೆ, ಸ್ಕೋರಿಂಗ್ ಪ್ಯಾಕೇಜ್ ಅವಶ್ಯಕತೆ ಇದೆ ಅಂತ ಹೇಳಿದ್ರೆ ನಾವು ಪ್ರೊವೈಡ್ ಮಾಡ್ತೀವಿ. ಜಸ್ಟ್ 50 ರೂಪಾಯಿ ಅಷ್ಟೇ. ಕನ್ನಡ ಮೀಡಿಯಂ ಮತ್ತೆ ಇಂಗ್ಲಿಷ್ ಮೀಡಿಯಂ ನಿಮಗೆ ಬೇಕು ಅಂತ ಹೇಳಿದ್ರೆ ಮೆಸೇಜ್ ಮಾಡಬಹುದು. ಮತ್ತೆ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇವಾಗಲೇ 6 ವಿಡಿಯೋಸ್ಗಳು ನಮ್ಮ ಚಾನಲ್ ಅಲ್ಲಿ SSLC ರಿಲೇಟೆಡ್ ಅಪ್ಡೇಟ್ ಆಗಿದೆ ಅಂತಾನೆ ಹೇಳ್ಬೋದು, ಅಪ್ಲೋಡ್ ಮಾಡಿದೀವಿ. ಕನ್ನಡ, ಇಂಗ್ಲಿಷ್, ಹಿಂದಿ, ಮ್ಯಾಥ್ಸ್, ಸೈನ್ಸ್, ಸೋಷಿಯಲ್ ಎಲ್ಲಾನು ಕೂಡ ಪಾಸಿಂಗ್ ಪ್ಯಾಕೇಜ್ ನ ಎಕ್ಸ್ಪ್ಲೈನ್ ಮಾಡಿದೀವಿ. ಇದು ನಿಮ್ಗೆ ವಿಡಿಯೋಸ್ಗಳು ಬೇಕು ಅಂದ್ರೆ ನಮ್ಮ ಚಾನಲ್ಗೆ ಮೆಂಬರ್ ಆಗ್ಬೇಕಾಗತ್ತೆ. ಸೊ ಯಾವ ರೀತಿ ಮೆಂಬರ್ ಆಗೋದು ಅಂದ್ರೆ, ನೀವು ವಿಡಿಯೋ ನೋಡ್ತಿದ್ದೀರಾ ನೋಡಿ, ಅಲ್ಲೇ ಜಾಯಿನ್ ಬಟನ್ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ್ರೆ ಅಲ್ಲಿ ನಿಮ್ಗೆ 59 ರೂಪಾಯಿ ಪ್ಲಾನ್ ಸಿಗುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಅಲ್ಲೇ ನಿಮ್ಗೆ 6 ವಿಡಿಯೋಸ್ಗಳು ಶೋ ಆಗುತ್ತೆ. 59 ರೂಪಾಯಿ ಪ್ಲಾನ್ ಮೇಲೆ ಕ್ಲಿಕ್ ಮಾಡ್ಕೊಂಡು UPI ID ಹಾಕ್ಬಿಟ್ಟು ನೀವು 59 ರೂಪಾಯಿನ ಪೇ ಮಾಡ್ಬೇಕಾಗತ್ತೆ. ಇಲ್ಲಾಂದ್ರೆ ಫೋನ್ ಪೇ ಮುಖಾಂತರ ರೀಡೈರೆಕ್ಟ್ ಮಾಡ್ಕೊಂಡು ಫೋನ್ ಪೇ ನಲ್ಲಿ ಪೇ ಮಾಡ್ಬೇಕಾಗತ್ತೆ. ಸೊ ನಮ್ಮ ಚಾನಲ್ಗೆ ಮೆಂಬರ್ ಆಗ್ತೀರಾ ನೀವು, 1 ತಿಂಗಳ ಮಟ್ಟಿಗೆ ನೀವು ಆ ಒಂದು ವಿಡಿಯೋಸ್ಗಳನ್ನ ಫ್ರೀ ಆಗಿ ನೋಡಬಹುದು, ಡೌನ್ಲೋಡ್ ಕೂಡ ಮಾಡ್ಕೋಬಹುದು. 59 ರೂಪಾಯಿ ಪ್ಲಾನ್ ನ ಯೂಸ್ ಮಾಡ್ಕೊಂಡು ನಮ್ಮ ಚಾನಲ್ಗೆ ಮೆಂಬರ್ ಆಗಿದ್ದೀರಾ ಅಂದ್ರೆ ನಿಮ್ಗೆ ಫ್ರೀ ಆಗಿ PDF ಸಿಗುತ್ತೆ ಅಂತಾನೆ ಹೇಳ್ಬೋದು. ಕಾಮರ್ಸ್ ಆಗಿರ್ಲಿ, ಸೈನ್ಸ್ ಆಗಿರ್ಲಿ, SSLC ಆಗಿರ್ಲಿ, ಯಾವ್ದಾದ್ರು ಕೂಡ ನಮ್ಮ ಚಾನಲ್ಗೆ 59 ರೂಪಾಯಿ ಕೊಟ್ಟು ಮೆಂಬರ್ ಆಗಿದ್ದೀರಾ ಅಂದ್ರೆ ಫ್ರೀ ಆಗಿ ಸ್ಟಡಿ PDF ಸಿಗುತ್ತೆ ಅಂತಾನೆ ಹೇಳ್ಬೋದು. ಎಲ್ಲಾ ಸಬ್ಜೆಕ್ಟ್ ನ ಒಂದು PDF ಫ್ರೀ ಆಗಿ ಸಿಗುತ್ತೆ, ವಿತ್ ವಿಡಿಯೋನು ಕೂಡ ಆಕ್ಟಿವೇಟ್ ಆಗುತ್ತೆ. ಎಲ್ಲರೂ ಕೂಡ ವಿಡಿಯೋ ನೋಡ್ಕೊಂಡು PDF ನ ಓದ್ಕೋಬಹುದು. ಸೊ ಪಾಸಿಂಗ್ ಪ್ಯಾಕೇಜ್ ಕೂಡ ಸಿಗುತ್ತೆ, ಬಂದು ಮೆಸೇಜ್ ಮಾಡಿ. ಇಲ್ಲಾಂದ್ರೆ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಜಾಯಿನ್ ಆಗ್ಬೋದು. ಪಾಸಿಂಗ್ ಪ್ಯಾಕೇಜ್ ವಿತ್ ವಿಡಿಯೋಸ್ ಕೂಡ ಅವೈಲಬಿಲಿಟಿ ಆಗಿರುತ್ತೆ. ಓಕೆನಾ? ಸೊ ಮೊದಲನೇದಾಗಿ ಸೆಂಟರ್ ಅನ್ನುವಂಥದ್ದು ಚೇಂಜ್ ನಾರ್ಮಲ್ ಆಗಿ ಆಗುತ್ತೆ ಅಂತಾನೆ ಹೇಳ್ಬೋದು. ಏನಕ್ಕಪ್ಪ ಅಂದ್ರೆ ಇವಾಗ 5 ಸೆಂಟರ್ ಇದೆ ಅಂತ ಹೇಳೋದಾದ್ರೆ ಅದರಲ್ಲಿ 2 ಸೆಂಟರ್ ತಗೊಂತಾರೆ. ಯಾರೆಲ್ಲ ಸಪ್ಲಿಮೆಂಟರಿ ಬರೀತಿದ್ದಾರೆ ಎಲ್ಲರೂ ಕೂಡ ಫೇಲ್ ಆಗಿರಲ್ಲ ಅಲ್ವಾ. ಸೊ ಹಂಗಾಗಿ 5 ಸೆಂಟರ್ ಇದ್ರೆ 2 ಸೆಂಟರ್ ಬರುತ್ತೆ, ಅಲ್ಲಿ ಶಫಲ್ ಮಾಡ್ಕೊಂಡು ಕ್ಲೀನ್ ಆಗಿ ಹಾಕ್ತಾರೆ. ಮತ್ತೆ ಸೇಮೇ ಡೆಸ್ಕ್ ಬರುತ್ತೆ ಅಂತ ಏನೂ ಇಲ್ಲ. ಸೊ ನಾರ್ಮಲ್ ಆಗಿ ಕಳೆದ ವರ್ಷ ಬರ್ದಿಲ್ದಿರೋರು ಕೂಡ ಈ ವರ್ಷ ಬರೀತಿರ್ತಾರೆ. ಸೊ ಹಂಗಾಗಿ ಅವನ್ನೆಲ್ಲನೂ ಕೂಡ ಶಫಲ್ ಮಾಡ್ಕೊಂಡು ಹಾಕ್ತಾರೆ. ಆಲ್ ಟಿಕೆಟ್ ಎಲ್ಲಿಸ್ಕೋಬೇಕು ಅಂತ ಹೇಳ್ಬಿಟ್ಟು ತುಂಬಾ ಜನ ಕೇಳ್ತಿದ್ರೆ, ಸೇಮ್ ಪ್ರೊಸೀಜರ್ ನೀವು ಏನ್ ಎಕ್ಸಾಮ್ 1 ಅಲ್ಲಿ ಮಾಡಿದಿರೋ ಸೇಮ್ ಪ್ರೊಸೀಜರ್ ಇರುತ್ತೆ. ಅದು ಕೂಡ ನಿಮ್ಮ ಒಂದು ಸ್ಕೂಲ್ ನಲ್ಲೇ ಹೋಗಿ ಇಸ್ಕೋಬೇಕಾಗುತ್ತೆ. ಸೇಮ್ ಪ್ರೊಸೀಜರ್ ಏನೂ ಕೂಡ ಚೇಂಜಸ್ ಇರೋದಿಲ್ಲ. ಸಪ್ಲಿಮೆಂಟರಿಗೆ ನೀವಿನ್ನ ಕಟ್ಟಿಲ್ಲ ಅಂತ ಹೇಳೋದಾದ್ರೆ ಇವಾಗ ರಿವ್ಯಾಲ್ಯೂಯೇಷನ್ ಮತ್ತೆ ರೀಟೋಟಲಿಂಗ್ ಇವೆಲ್ಲನೂ ಕೂಡ ನಡೀತಿದೆ. ಸೊ ಅದ್ರ ಮಧ್ಯೆ ನೀವು ಸ್ಕೂಲ್ಗೆ ವಿಸಿಟ್ ಮಾಡಿಬಿಟ್ಟು ಸಪ್ಲಿಮೆಂಟರಿ ಬಗ್ಗೆ ಕ್ಲೀನ್ ಆಗಿ ಇನ್ಫಾರ್ಮೇಶನ್ ತಿಳ್ಕೊಂಡು ನೀವು ನೆಕ್ಸ್ಟ್ ಮೂವ್ ಆನ್ ಆಗೋದು ತುಂಬಾ ಒಳ್ಳೇದು ಅಂತಾನೆ ಹೇಳ್ಬೋದು. ಓಕೆನಾ? ಸೊ ನಿಮ್ಗೆ ನೀವೇನ ಓದ್ತಿದ್ದೀರಾ ಅಂತ ಹೇಳಿದ್ರೆ ಪಾಸಿಂಗ್ ಪ್ಯಾಕೇಜ್ ಪ್ರೊವೈಡ್ ಮಾಡ್ತೀವಿ, ಬಂದು ಮೆಸೇಜ್ ಮಾಡಿ. ಎಲ್ಲರಿಗೂ ಕೂಡ ಆಲ್ ದಿ ಬೆಸ್ಟ್. ಈಸಿ ಆಗಿರುತ್ತೆ, ಚೆನ್ನಾಗಿ ಬರೀರಿ, ಪಾಸ್ ಆಗ್ತೀರಾ. ಲೆಂತ್ ಆಗಿ ಆನ್ಸರ್ ಬರೀರಿ, ಯಾವುದೇ ಕಾರಣಕ್ಕೂ ಖಾಲಿ ಕ್ವಶನ್ ಪೇಪರ್ ಮಾತ್ರ ಕೊಡಕ್ಕೆ ಹೋಗ್ಬೇಡಿ. ಎಲ್ಲರೂ ಆನ್ಸರ್ ಬುಕ್ಲೆಟ್ ಮಾತ್ರ ಕೊಡಕ್ಕೆ ಹೋಗ್ಬೇಡಿ. ಎಲ್ಲರಿಗೂ ಕೂಡ ಆಲ್ ದಿ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ.